ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಗೆ ಸ್ವಾಗತ. ಸೊ ವಾರಾಂತ್ಯನೂ ಕೂಡ ಬರ್ತಾ ಇದೆ. ಸೊ ಇದೀಗ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಹೋಗಿದ್ರು. ಸೊ ಇದು ಮತ್ತೆ ವಾಪಸ್ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಅವರು ಎಂಟ್ರಿಯನ್ನು ಕೊಟ್ಟ ನಂತರದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ. ಸ್ಪಂದನ ಅವರು ಹೋಗಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರು ಹೋದ್ರು ಅಂತ ಹೇಳಿ ಕೆಲವ್ರು ಶಾಕ್ ಆಗಿದ್ರೆ, ಬಟ್ ರಕ್ಷಿತಾ ಧ್ರುವಂತ್ ಅವರು ಸ್ಪಂದನ ಅವ್ರು ಹೋಗ್ಬೇಕಾಗಿತ್ತು, ಬಟ್ ನಾವು ಹೋಗ್ತಿದ್ದೀವಿ ಅಂತ ಶಾಕ್ ಕೂಡ ಆಗಿದ್ರು. ಇಡೀ ಮನೆನೂ ಕೂಡ ಶಾಕ್ ಆಗಿತ್ತು. ಆದ್ರೆ ಸ್ಪಂದನ ಅವರು ಹೋಗ್ಲಿಲ್ಲ, ಉಳ್ಕೊಂಡ್ರು. ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ಗೆ ಹೋದ್ರು. ಬಟ್ ಅಲ್ಲಿರುವಂತ ಕಂಟೆಸ್ಟೆಂಟ್ಗಳು ಇವ್ರನ್ನ ನೋಡಿದಾಗ ಲಿಟ್ರಲಿ ಶಾಕ್ ಆಗಿದ್ದಾರೆ. ಜೊತೆಗೆ ರಕ್ಷಿತಾ ಅವರ ಒಂದು ಮುಖವಾಡ ಕೂಡ ಈ ಸೀಕ್ರೆಟ್ ರೂಮ್ ಇಂದ ಕಳಚಿ ಬಿತ್ತು ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಹೇಳಿದ್ರೆ, ಧ್ರುವಂತ್ ಅವರು ಸೀಕ್ರೆಟ್ ರೂಮ್ಗೆ ಹೋಗಿದ್ದು ಲಿಟ್ರಲಿ ಒಳ್ಳೇದಾಯ್ತು ಅಂತ ಅನ್ನಿಸ್ತು. ಅವರು ಸಮ್ಟೈಮ್ಸ್ ಏನೋ ಒಂಥರ ಇರಿಟೇಷನ್ ಮಾಡ್ತಿದ್ರು ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ರಿ, ಬಟ್ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಯಾರು ಆಕ್ಚುಲಿ ಇರಿಟೇಷನ್ ಅಂತ ಹೇಳಿ. ಧ್ರುವಂತ್ ಅವರು ಒಳ್ಳೆ ಚೆನ್ನಾಗಿ ಡಿಸಿಷನ್ ಅನ್ನ ತೆಗೆದುಕೊಂಡ್ರು. ಅವರು ಬಿಗ್ ಬಾಸ್ ಮನೆಗೆ ಇಬ್ರು ಕೂಡ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಈ ಇಬ್ಬರ ಸ್ಪರ್ಧಿಗಳನ್ನ ನೋಡಿ ಇಡೀ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲರೂ ಕೂಡ ಲಿಟ್ರಲಿ ಶಾಕ್ ಆಗಿರೋಂಥದ್ದು. ಅದರಲ್ಲೂ ಕೂಡ ಸ್ಪಂದನ ಮತ್ತೆ ಕಾವ್ಯ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಜೊತೆಗೆ ರಜತ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ರಘು ಅವರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ರಕ್ಷಿತ್ ಅವರು ಬಂದಿದ್ದಾರೆ ಅಂತೇಳಿ. ಹಾಗೆ ಧ್ರುವಂತ್ ಅವರು ಬಂದಿದ್ದಾರೆ ಅಂತೇಳಿ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಖುಷಿ ಆಗಿರುವಂಥದ್ದು. ಎಲ್ಲರೂ ಕೂಡ ಲೈಕ್ ಹೊರಗಡೆ ತೋರಿಸೋದಕ್ಕೆ ತುಂಬಾ ಹ್ಯಾಪಿ ಆಗಿದ್ದಾರೆ ಅಂತ, ಬಟ್ ಒಳಗಡೆನೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಮೇ ಬಿ ಇವ್ರಿಗೆ ಯಾರ್ಯಾರು ಅವ್ರ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ಮಾತನಾಡಿದ್ರು, ಲೈಕ್ ಸ್ಪಂದನ ಟಾರ್ಗೆಟ್ ಮಾಡಿ ಅವ್ರನ್ನ ನಾಮಿನೇಷನ್ ಮಾಡಿ ಹೊರಗಡೆ ಕಳಿಸ್ಬೇಕು ಅನ್ನೋದು ರಕ್ಷಿತಾ ಸ್ಟ್ರಾಟಜಿ. ಅವ್ರಿಗಿಂತ ನಾನು ಡಿಸರ್ವ್ ಇದ್ದೀನಿ ಅಂತ ಹೇಳಿ. ಅಲ್ಲಿ ಸ್ಪಂದನ ಅವ್ರ ಜೊತೆ ಮಾತುಕತೆ ಆಗ್ಬೋದು, ಚೈತ್ರ ಅವ್ರ ಜೊತೆ ಮಾತುಕತೆ ಆಗ್ಬೋದು, ಕಾವ್ಯ ಅವ್ರ ಜೊತೆ ಮಾತುಕತೆ ಆಗ್ಬೋದು. ಲಿಟ್ರಲಿ ಸುಮ್ಮನೆ ಕೂತಿರಲ್ಲ ರಕ್ಷಿತಾ ಶೆಟ್ಟಿ. ಸೀಕ್ರೆಟ್ ರೂಮಲ್ಲಿ ಏನೆಲ್ಲ ನೋಡಿದ್ರು ಅದನ್ನೆಲ್ಲದು ಕೂಡ ಹೊರಗಡೆ ಹಾಕಿ ದೊಡ್ಡದಾಗಿ ಜಗಳವನ್ನ ಮಾಡ್ತಾರೆ ಅಂತೇಳಿ ಎಲ್ಲೋ ಒಂದ್ ಕಡೆ ನಮಗೆ ಅನ್ನಿಸ್ತಾ ಇದೆ. ಹಾಗೆ ಧ್ರುವಂತ್ ಅವರು ಆ್ಯಸ್ ಯೂಶ್ವಲ್ ಎಲ್ಲರ ಜೊತೆನೂ ಆರಾಮಾಗಿದ್ರು. ಯಾರು ಕೂಡ ಅಷ್ಟು ನೆಗೆಟಿವ್ ಆಗಿ ಮಾತಾಡಲಿಲ್ಲ. ಅದಕ್ಕೆ ಅವರಷ್ಟು ವರಿ ಮಾಡ್ಕೊಳ್ಳಿಲ್ಲ ಅಂತ ಅನ್ನಿಸ್ತು. ಬಟ್ ರಕ್ಷಿತಾ ಅವರು ಸ್ಪಂದನ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ಮೇ ಬಿ ಅಂದರೆ ಒಂದು ಒಳ್ಳೆ ಟಾಂಗ್ ಅನ್ನು ಕೊಡ್ಬೋದು, ಜಗಳವನ್ನ ಆಡ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ಯಾರಿಗೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಕ್ಲಾಸನ್ನು ತೆಗೆದುಕೊಳ್ತಾರೆ, ಅಂದರೆ ಸಿಕ್ಕಾಪಟ್ಟೆ ಕೋಪವನ್ನು ಮಾಡ್ಕೊಂಡು ಜಗಳವನ್ನ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.